ಮಣ್ಣಿನ ಹೆಸರು ದಾಸ್ತ ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ್ತ ನಮ್ಮಣ್ಣ ಕೈ ಗೂಸ ತಿಂದ ಮಷಣದಲ್ಲೇ ವಾಸ್ತ ನಿಮ್ಗೆ ಮನೆ ಬೇಕು ಮಷಣ ಬೇಕಾ ಡಿಸೈಡ್ ಮಾಡಲ್ಲೇ ನನ್ನ ಮಗನೇ ನೀವೊಂದ್ ಕೆಲಸ ಮಾಡ್ರ 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಅದನ್ನು ತೋರಿಸಬಹುದಿತ್ತು ವ್ಲಾಗ್ ಅಲ್ಲಿ, ಪರ್ಮಿಷನ್ ತಗೊಂಡಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೇಕಾದ್ರೆ ಅದನ್ನು ತೋರಿಸಬಹುದಿತ್ತು ವ್ಲಾಗ್ ಅಲ್ಲಿ, ಪರ್ಮಿಷನ್ ತಗೊಂಡಿಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. बसर भाई तुम्हें मालूम मैं कौन मालूम मैं तेरा बीवी का देवर मियां मत कर इस ಗೈಸ್ ಮತ್ತೆ ಇವಾಗ ತುಮಕೂರ್ಗೆ ಹೋಗ್ತಾ ಇದೀವಿ ಹಾಲ್ ಟಿಕೆಟ್ ಇಸ್ಕೊಂಬಂತ. ಅಲ್ಲಿವರೆಗೂ ಬ್ಲಾಗ್ ಅಲ್ಲಿ ಏನೇನಾಗುತ್ತೋ ಎಲ್ಲ ನೋಡ್ತಾ ಇರ್ರಿ. ಇವನೊಬ್ಬ ಇರ್ತಾನೆ ಅಲ್ಲಿ ಇನ್ನೂ ಇಬ್ರು ಆ್ಯಡ್ ಆಗ್ತಾರೆ. ಅಲ್ಲಿ ಹೋಗಿ ಇನ್ನೊಂದು ಮತ್ತೆ ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಗೈಸ್ ಇವನು ಕಲ್ಯಾಣ್ ಸಿಂಗ್ ಒಬ್ಬ ಬಂದ ಇಲ್ಲಿ ನೋಡಿ, ಮಗ ಮುಚ್ಕೊಂಡ್ ಬರ್ತಾನೆ ಅವನು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೀಯಾ? ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ಅವನು ದೊಡ್ಡಬಳ್ಳಾಪುರ ಬಂದ್ರೆ ಐರಾವತ ಬಸ್ ಖಾಲಿ, ಮಸ್ತ್ ಜಾಲಿ ಜಾಲಿ ಎಲ್ಲ ಜಾಲಿ. ಮಣ್ಣಿನ ಹೆಸರು ದಾಸ್ತ ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ್ತ ನಮ್ಮಣ್ಣ ಕೈ ಗೂಸ ತಿಂದ ಮಷಣದಲ್ಲೇ ವಾಸ್ತ ನಿಮ್ಗೆ ಮನೆ ಬೇಕು ಮಷಣ ಬೇಕಾ ಡಿಸೈಡ್ ಮಾಡಲ್ಲೇ ನನ್ನ ಮಗನೇ ನೀವೊಂದ್ ಕೆಲಸ ಮಾಡ್ರ 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಕ್ಯಾಸಂದ್ರದಾಗ ಬಂದಿದ್ದೀವಿ. ಇನ್ನು ಕಾಲೇಜ್ಗೆ ಹೋಗೋದಕ್ಕೆ 10 ನಿಮಿಷ ಸಾಕು. 10 ನಿಮಿಷ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಯೂನಿವರ್ಸಿಟಿಗೆ ಬಂದಾಯಿತು. ಯೂನಿವರ್ಸಿಟಿಯಿಂದ ಇವಾಗ ಕಾಲೇಜ್ ತನಕ ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಲ್ ಟಿಕೆಟ್ ಇಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಹಾಲ್ ಟಿಕೆಟ್ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ, ಡ್ಯೂ ಇದ್ರೆ ಕೊಡಲ್ವಂತೆ. ಅಲ್ಲಿವರೆಗೂ ಏನಾಗುತ್ತಲ್ಲ ಏನು ಗೊತ್ತಾ, ನಾವಿವಾಗ ಹನುಮಂತಪುರದಲ್ಲಿದ್ದೀವಿ. ಇಲ್ಲಿರೋ ಸಾಹುಕಾರರು ಎಲ್ಲೂ ಇಲ್ಲ ಅಂತ ಅನ್ಕೊಂಬಿಡಿ. ಹನುಮಂತಪುರದಲ್ಲಿ ಅಷ್ಟು ಸಾಹುಕಾರಿದ್ದಾರೆ. ನೀವು ಎಕ್ಸಾಂಪಲ್ ಹಿಂದ್ಗಡೆ ಮನೆಗಳನ್ನ ನೋಡ್ತಾ ಇರ್ಬೋದು, ಯಾವ ಥರ ಮನೆಗಳಿದ್ದಾವೆ ಅಂತ. ನೀವು ಕೂಡ ಈ ಥರ ಸಾಹುಕಾರ ತುಮಕೂರಿಗೆ ಬನ್ನಿ. ಇವಾಗ ಒಂದು ಮನೆ ತೋರಿಸ್ತೀನಿ. 1 ಕೋಟಿ ರೆಂಟೇ ಇದು ಕಟ್ತಾರಂತೆ. ಅದು 1 ತಿಂಗಳಿಗೆ. ಇದು ಒಂದು ಗೌರ್ಮೆಂಟ್ ಆಫೀಸ್ ಅಂತೆ. ಒಂದ್ಸಲಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಕಮಿಷನರ್ ಸರ್ವಿಸ್. ಇದು ಅಂಬಾನಿ ಮನೆ ಥರ. ಇದು ನೋಡಿ ಅಂಬಾನಿ ಮನೆ ಥರ. ಆ ಮನೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ನಿಮಗೆ. 100% ಎಲ್ಲ 50% ಕೊಡ್ಬೋದು. 100% ನೋಡಿದ್ರೆ ಗೈಸ್ ಮನೆ ಹೆಂಗೈತೆ ಅಂತ. ನಾನು ಹೇಳ್ದಂಗೆ ಇಲ್ಲಿರೋರೆಲ್ಲ ತುಂಬ ಸಾಹುಕಾರಿದ್ದಾರೆ. ನೀವು ಕೂಡ ಸಾಹುಕಾರ ಆಗಬೇಕಂದ್ರೆ ತುಮಕೂರಿಗೆ ಬನ್ನಿ. ಅದ್ರಲ್ಲಿ ಪೋರ್ಚ್ ಐತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ತೋರಿಸ್ತೀವಿ, ಬೇಕಾದ್ರೆ ಅದನ್ನು ತೋರಿಸಬಹುದಿತ್ತು ವ್ಲಾಗ್ ಅಲ್ಲಿ, ಪರ್ಮಿಷನ್ ತಗೊಂಡಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತೋರಿಸ್ತೀವಿ, ಬೇಕಾದ್ರೆ ಅದನ್ನು ತೋರಿಸಬಹುದಿತ್ತು ವ್ಲಾಗ್ ಅಲ್ಲಿ, ಪರ್ಮಿಷನ್ ತಗೊಂಡಿಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಪರ್ಮಿಷನ್ ತಗೊಂಡು ಒಂದ್ಸಲ ಹೋಗೋಣ. ಹೋಗಿ ಮತ್ತೆ ಒಂದು ವ್ಲಾಗ್ ಮಾಡ್ತೀನಿ. ಇದು ನನ್ನ 2ನೇ ವ್ಲಾಗು. ಯಾರೆಲ್ಲ ನೋಡ್ತಿದ್ರ ಲೈಕ್ ಮಾಡೋಣ ಮಾತ್ರ ಮರಿಬೇಡ್ರಿ. ತೋರ್ಸೋಣ 100K ಫುಲ್ ಗ್ರ್ಯಾಂಡ್ ಪಾರ್ಟಿ. ಫುಲ್ ಗ್ರ್ಯಾಂಡ್ ಪಾರ್ಟಿ. 100K ಸಬ್ಸ್ಕ್ರೈಬ್ ಆದಮೇಲೆ ಒಂದು ಅದನ್ನು ಬ್ಲಾಗ್ ಹಾಕ್ತೀನಿ. ಎಲ್ಲರೂ ಹೋದ್ರೆ ತಿನ್ನಕ್ಕೆ ಹೋದ್ರೆ ಅದನ್ನು ಬ್ಲಾಗ್ ಹಾಕ್ತೀನಿ. ತಲೆಗೆಡ್ಸ್ಕೊಂಬಿಡ್ರಿ ನೋಡ್ತಾ. ಆಮೇಲೆ ನಿಮ್ಮ ಏನಾನ ಈ ವಿಡಿಯೋದಲ್ಲಿ 10K ಮಾಡಿದ್ರೆ ಆ ಪೋಸ್ಟ್ ನಾವು ತೋರಿಸ್ತೀವಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. इतने तेजस्वी लोग हैं हमारे पास. ಫಾರ್ ಮೈ
बसर भाई ओए बसर भाई तुम्हें मालूम है मैं कौन मालूम है तेरा बीवी का देवर मियाँ मत कर इसको ए तेरा कुंडी में चर्बी इधरे आदर रे आदर दे ए बाहर आ लो खुशका खुशका खा लो आजा ಇರ್ಬೋದು ಮಂಗಳಂ ಸೀನು ಬಂದವನಿಲ್ಲಿ ಮಂಗಳಂ ಸೀನು ಮಂಗಲ ಸೀನಣ್ಣ ಪುಷ್ಪ ಮೂವಿಲಿ ಅವನಲ್ಲ ಅವನು ಇವನೇ 3 ಮಂಗಳಂ ಸೀನು ಏಯ್ ಮಂಗಳಂ ಸೀನು ಇಲ್ಲೋಡು ಗಂಡ್ಸಾಗಿರೋ ತಿರ್ಗ್ ನೋಡು ನಮಸ್ಕಾರ ಗಾಂಡು ಏ ಗಾಂಡ್ ಈ ಆನೆನ ಅರ್ಜುನ 2 ಅಂತ ಕರಿತೀವಿ ನಮ್ಮ ಕಾಲೇಜಲ್ಲಿ. ಟ್ರೈನಲ್ಲಿ ಇವಾಗ ನಾವು ಆಲ್ ಟಿಕೆಟ್ ಇಸ್ಕೊಂಡ್ಬಿಟ್ಟಿದ್ದೀವಿ. ನಾನು ಎಷ್ಟು ಗಂಟೆಗೆ ಬಂದಿದ್ದು 10 ಗಂಟೆಗೆ ಮನೆಯಿಂದ ಬಂದಿದ್ದು. ಇವಾಗ ನೋಡಿದ್ರೆ ತುಂಬ ಲೇಟ್ ಆಗೋಗಿದೆ. ಇವಾಗ ಕನೆ ಕೊಟ್ಟರು, ಅದಕ್ಕೆ ಇವಾಗ ಆಚೆ ಬರ್ತಾ ಇದ್ದೀವಿ. ಅವಾಗಲಿಂದ ಅಲ್ಚಾಡ್ಬಿಟ್ರು. ಒಂದೇ 1:30 ಆಗಿದೆ ನೋಡಿ. ಇಂಥವರೆಗೂ ಯಾರು ಕೂಡ ಕೊಟ್ಟಿಲ್ಲ. ಹುಟ್ಟವನೆ ಇಂಗ್ಲೀಷಿಗೆ ಕೊಟ್ಟವನು. ಯಾಕಂದರೆ ನಾವು ಉಮ್ಳ ಅಂತ ಅಂದರೆ ಇವನು ಲೀಚ್ ಅಂತವನು, ನಮ್ಮ ಭಾಷೆಯಲ್ಲಿ ಲೀಚ್ ಅಂತವನು. ಅದಕ್ಕೆ ಇಂಗ್ಲೀಷ್ ಬಿಟ್ಟವನು ಹಾಕಿದ್ವಿ. ಫಸ್ಟ್ ವಿಡಿಯೋ ನೋಡ್ರಿ, ಈ ವಿಡಿಯೋ ನೋಡ್ರಿ. ಆ ಫಸ್ಟ್ ವಿಡಿಯೋದಲ್ಲಿ ಇವನೊಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬರ್ರಿ. ಯಾವ ಕ್ಲಿಪ್ ಅಂದರೆ ಇವನ್ನೇ ನೋಡ್ತೀರಾ, ಗಂಜೂಸ್ ನನ್ನ ಮಗ. ಇವಾಗ ಆಲ್ ಟಿಕೆಟ್ನ ಇಸ್ಕೊಂಡಾಯ್ತು. ಎಕ್ಸಾಮ್ ಬರೆಯೋದು ಒಂದೇ ಬಾಕಿ ಇರೋದು. ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ಅಂಥವ್ರಿಗೂ ವಿಡಿಯೋನ ಹಾಕ್ತಾ ಇರ್ತೀನಿ. ಸ್ವಲ್ಪ ದಿನ ಆಗುತ್ತೆ ಎಕ್ಸಾಮ್ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಹಾಕ್ತೀನಿ. ಅಂಥವ್ರಿಗೂ ಕಂಟೆಂಟ್ನ ನೋಡ್ತಾರೆ, ಲೈಕ್ ಮಾಡ್ತಾರೆ. ಮತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.